ಗೆಳೆಯರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಇಡೀ ಭಾರತೀಯರ ಕಣ್ಣು ಲಡಾಖ್ ಮೇಲಿದೆ. ಅದರಲ್ಲೂ ಅಲ್ಲಿನ ಗಲ್ವಾನ್ ಕಣಿವೆ ಎಲ್ಲರ ಚಿತ್ತದ ಕೇಂದ್ರಬಿಂದು. ಕೆಲ ದಿನಗಳ ಹಿಂದೆ ಅಲ್ಲಿ ನಡೆದ ಘೋರ ಘರ್ಷಣೆ ಈ ಪ್ರದೇಶದ ಕಡೆಗೆ ಜಗತ್ತಿನ ಕಣ್ಣು ನೆಡೋ ಹಾಗೆ ಮಾಡಿದೆ. ಈ ಹಿಂದೆ ಅಕ್ಸಾಯ್ ಚಿನ್ ಪ್ರದೇಶದಲ್ಲಿರೋ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ವರೆಗೆ ಮಾತ್ರ ತನ್ನ ಭೂಭಾಗ ಅಂತ ಹೇಳ್ತಾ ಇದ್ದ ಚೀನಾ ಈಗ ಗಲ್ವಾನ್ ಕಣಿವೆನೇ ನಮ್ಮದು ಅನ್ನೋದಕ್ಕೆ ಶುರು ಮಾಡಿದೆ. ಆದರೆ ಗಲ್ವಾನ್ ಕಣಿವೆಯ ಇಂಚಿಂಚು ಭೂಮಿ ಕೂಡ ಭಾರತಕ್ಕೆ ಸೇರಿದ್ದು, ಶತಮಾನಗಳಿಂದಲೂ ಇದರ ಮೇಲಿರೋದು ಭಾರತದ ಹಕ್ಕು ಅನ್ನೋ ವಾದವನ್ನು ಭಾರತ ಮಂಡಿಸ್ತಾ ಇದೆ. ಅದು ಸುಳ್ಳು ಅಲ್ಲ. ಈ ಕಣಿವೆ ಭಾರತದ ಅವಿಭಾಜ್ಯ ಅಂಗ ಅಂತ ಹೇಳೋದಕ್ಕೆ ಸಾಕಷ್ಟು ಐತಿಹಾಸಿಕ ಸಾಕ್ಷ್ಯಾಧಾರಗಳು ಕೂಡ ಇವೆ. ಇನ್ನು 20ನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಹಾಗೂ ರಷ್ಯಾ ಸಾಮ್ರಾಜ್ಯಗಳ ನಡುವಿನ ಗ್ರೇಟ್ ಗೇಮಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದ ಗಲ್ವಾನ್ ಕಣಿವೆ ಈಗ ಭಾರತ ಮತ್ತು ಚೀನಾದ ನಡುವಿನ ಸಂಘರ್ಷಕ್ಕೆ ಕೇಂದ್ರಬಿಂದುವಾಗಿದೆ. ಗೆಳೆಯರೆ, ಹಾಗಾದರೆ ಏನಿದು ಗಲ್ವಾನ್ನ ಕಥೆ? ಇಷ್ಟಕ್ಕೂ ಈ ಕಣಿವೆಗೆ ಗಲ್ವಾನ್ ಅಂತ ಹೆಸರು ಬಂದಿದ್ದು ಯಾಕೆ? ಈ ಪ್ರದೇಶದ ಪ್ರಾಕೃತಿಕ ಮಹತ್ವ ಎಂಥದ್ದು? ಇದು ಯಾಕೆ ಭಾರತಕ್ಕೆ ಅತಿ ಮುಖ್ಯವಾದ ಪ್ರದೇಶ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸ್ನೇಹಿತರೆ, ಗಲ್ವಾನ್ ಕಣಿವೆ ಭಾರತ ಮತ್ತು ಚೀನಾದ ಪಾಲಿಗೆ ಸಂಘರ್ಷದ ಭೂಮಿ. 1956ರಲ್ಲಿ ಚೀನಿಯರು ಇವತ್ತಿನ ಆ್ಯಕ್ಚುಯಲ್ ಲೈನ್ ಆಫ್ ಕಂಟ್ರೋಲ್ವರೆಗಿನ ಭೂಮಿ ನಮ್ಮದು ಅಂತ ಅಂದುಬಿಟ್ಟಿದ್ರು. ಆಗ ಅವತ್ತಿನ ಪ್ರಧಾನಿ ನೆಹರು ಇದೆಲ್ಲ ಆಗೋ ಮಾತಲ್ಲ ಅಂತ ಚೀನಾ ಮಾತನ್ನು ತಳ್ಳಿಹಾಕ್ತಾರೆ. ಅಲ್ಲದೆ ಅವತ್ತಿಗೆ ಭಾರತ ಇಡೀ ಅಕ್ಸಾಯ್ ಚಿನ್ ಪ್ರದೇಶನೇ ನಮ್ಮದು ಅಂತ ಹೇಳ್ಕೊಳ್ತು. ಇಲ್ಲಿ ಭಾರತ ಕೇವಲ ಬಾಯಿ ಮಾತಲ್ಲಿ ಅಷ್ಟು ಹೇಳಿ ಸುಮ್ಮನಾದರೆ ಚೀನಾ ಸದ್ದಿಲ್ಲದೆ ಆ ಭೂಭಾಗವನ್ನು ಆಕ್ರಮಿಸಿಕೊಳ್ಳೋ ತಯಾರಿ ಮಾಡಿಕೊಳ್ತಾ ಇತ್ತು. 1962ರ ಹೊತ್ತಿಗೆ ಗಡಿಯಲ್ಲಿ ಚೀನಾದ ಅತಿಕ್ರಮಣ ಶುರುವಾಗಿದೆ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಭಾರತ ಗಲ್ವಾನ್ ಪ್ರದೇಶದಲ್ಲಿ ತನ್ನ ಸೇನೆಯನ್ನು ನಿಲ್ಲಿಸಿಬಿಡ್ತು. ಅವತ್ತು ಭಾರತೀಯ ಸೈನ್ಯದ ಗೋರ್ಖಾ ಟ್ರೂಪ್ಸ್ ಗಲ್ವಾನ್ ಬೆಟ್ಟಗಳ ಮೇಲೆ ಪೋಸ್ಟ್ ಕ್ರಿಯೇಟ್ ಮಾಡಿ ಕುಳಿತುಕೊಂಡ್ರು. ಆ ವಿಚಾರ ಗೊತ್ತಾದ ಚೀನಿಯರು ಪೋಸ್ಟ್ ಖಾಲಿ ಮಾಡೋದಕ್ಕೆ ಸೂಚಿಸ್ತಾರೆ. ಆದರೆ ಭಾರತ ಅದಕ್ಕೆ ಬಗ್ಗಲಿಲ್ಲ. ಹೀಗಾಗಿ ಚೀನಾದ ದೊಡ್ಡ ಸೈನ್ಯ ಗಲ್ವಾನ್ ಪೋಸ್ಟ್ಗೆ 100 ಮೀಟರ್ ದೂರದಲ್ಲಿ ಠಿಕಾಣಿ ಹಾಕ್ತು. ಅವರು ಭಾರತದ ಸೈನ್ಯಕ್ಕೆ ಸಾಮಾನು ಸರಂಜಾಮುಗಳು ಹೋಗದ ಹಾಗೆ ತಡೆದ್ರು. ಆದರೂ ಭಾರತೀಯರು ಪೋಸ್ಟನ್ನು ಖಾಲಿ ಮಾಡಲಿಲ್ಲ. ಅವತ್ತಿಗೆ ಗಲ್ವಾನ್ನಲ್ಲಿದ್ದ ಸೈನಿಕರಿಗೆ ಹೆಲಿಕಾಪ್ಟರ್ಗಳ ಮೂಲಕ ಅಗತ್ಯ ವಸ್ತುಗಳನ್ನು ಪೂರೈಸಲಾಗ್ತಾ ಇತ್ತು. ಹೀಗೆ ಸುಮಾರು 4 ತಿಂಗಳ ಕಾಲ ಭಾರತ ಮತ್ತು ಚೀನಾದ ನಡುವೆ ಮುಸುಕಿನ ಗುದ್ದಾಟ ನಡೆಯಿತು. ಆನಂತರ ಅಕ್ಟೋಬರಲ್ಲಿ ಭಾರತ ಚೀನಾ ಯುದ್ಧ ಆರಂಭವಾಗಿ ಬಿಡ್ತು. ಚೀನಿಯರು ಭಾರಿ ಪ್ರಮಾಣದ ಶೆಲ್ಲಿಂಗ್ ಮಾಡೋದ್ರ ಮೂಲಕ ಭಾರತೀಯರ ಮೇಲೆ ಅಟ್ಯಾಕ್ ಮಾಡಿದ್ರು. ಆ ದಾಳಿಯಲ್ಲಿ ಸುಮಾರು 33 ಮಂದಿ ಗಾಯಗೊಂಡರು, ಕೆಲವರು ಸಾವನ್ನಪ್ಪಿದ್ರು, ಉಳಿದವರನ್ನ ಚೀನಿ ಸೈನಿಕರು ಸೆರೆ ಹಿಡಿದ್ರು. ಆ ನಂತರ ನಡೆದ ಯುದ್ಧದ ಕತೆ ನಿಮಗೆಲ್ಲರಿಗೂ ಗೊತ್ತಿದೆ. ಗೆಳೆಯರೆ, ಇಲ್ಲಿ 2 ವಿಷಯಗಳನ್ನು ನಾವು ಗಮನಿಸಬೇಕು. ಚೀನಾದಂಥ ರಾಷ್ಟ್ರವನ್ನು ಎದುರಿಸುವಾಗ ಸೂಕ್ತ ತಯಾರಿ ಮಾಡ್ಕೋಬೇಕು, ಹಾಗೂ ಚೀನಾಕ್ಕಿಂತಲೂ ವಿಭಿನ್ನವಾದ ತಂತ್ರಗಳನ್ನು ನಾವು ಹೆಣಿಬೇಕು. ಅವತ್ತು ಆದ ಪ್ರಮಾದ ಏನು ಅಂದರೆ, ಗಲ್ವಾನ್ ಪ್ರದೇಶದಲ್ಲಿ ಗೋರ್ಖಾ ಪಡೆಯನ್ನು ನಿಲ್ಲಿಸಿದ ಸರ್ಕಾರ ಅವ್ರ ಬಗ್ಗೆ ಮರೆತೇ ಹೋಗಿತ್ತು. ಅವರಿಗೆ ಅಗತ್ಯವಾಗಿ ಬೇಕಿದ್ದ ಯುದ್ಧೋಪಕರಣಗಳ ಸರಬರಾಜು ಮಾಡಲಿಲ್ಲ. ಇನ್ನು ನಮ್ಮ ಸೇನೆಯನ್ನು ಗಡಿಯಲ್ಲಿ ನಿಲ್ಲಿಸಿದ ಮೇಲೆ ಅವರನ್ನು ತಲುಪುವ ಮಾರ್ಗಗಳನ್ನು ಕಾಪಾಡ್ಕೋಬೇಕು, ಆ ರಸ್ತೆಗಳು ಬಂದಾಗದ ಹಾಗೆ ನೋಡ್ಕೋಬೇಕು ಅನ್ನೋದನ್ನ ಅವತ್ತಿನ ಅಧಿಕಾರಿಗಳು ಮರೆತು ಬಿಟ್ರು. ಹಿಂದಿ ಚೀನಿ ಬಾಯಿ ಅಲ್ವೇ? ಹೀಗಾಗಿ ಚೀನಾ ಯಾವತ್ತಿಗೂ ದಾಳಿ ಮಾಡೋದಿಲ್ಲ ಅನ್ನೋ ಅಂಧ ನಂಬಿಕೆ ಅವರದ್ದು. ಹೀಗಾಗಿನೇ ಅವತ್ತು ನಮ್ಮ ಸೈನಿಕರಿಗೆ ಮದ್ದುಗುಂಡುಗಳು ಸಿಗಲಿಲ್ಲ, ಬೂಟುಗಳಿರಲಿಲ್ಲ, ಸ್ನೋ ಗ್ಲಾಸ್ ಸಿಗಲಿಲ್ಲ. ದುರಂತ ಅಂದರೆ ಹೋರಾಡೋ ಹುಮ್ಮಸ್ಸಿದ್ರೂ ಕೂಡ ಆಯುಧಗಳಿಲ್ಲದೆ ಅಸಹಾಯಕ ಸ್ಥಿತಿಲಿ ಚೀನಿಯರಿಗೆ ಸೆರೆ ಸಿಕ್ಕಿತ್ತು ಭಾರತೀಯ ಸೇನೆ. ಅದೊಂದು ಯುದ್ಧ ಭಾರತದ ಪಾಲಿಗೆ ನಿಜಕ್ಕೂ ದುಸ್ವಪ್ನ. ಅವತ್ತಾದ ಪ್ರಮಾದ ಮತ್ತೆ ಯಾವತ್ತೂ ಮರುಕಳಿಸಬಾರದು. ಗೆಳೆಯರೆ, ನಿಮಗೆ ಗೊತ್ತಾ, ಅವತ್ತು ನಾವು ಚೀನಾದ ಜೊತೆಗಿನ ಆ ಯುದ್ಧದಲ್ಲಿ ಸೋಲನ್ನು ಅನುಭವಿಸಿದ್ವಲ್ಲ, ಆ ನಂತರ ಕೂಡ ಅಲ್ಲಿಗೊಂದು ಸಂಪರ್ಕ ರಸ್ತೆಯನ್ನು ಮಾಡ್ಕೋಬೇಕು, ಆ ಪ್ರದೇಶಕ್ಕೆ ಸೇನೆಯ ನಿಯೋಜನೆಗೆ ಬೇಕಾದ ಅನುಕೂಲತೆಗಳನ್ನು ಮಾಡ್ಕೋಬೇಕು ಅಂತ ಕೂಡ ನಮಗೆ ಅನ್ನಿಸಲೇ ಇಲ್ಲ. ಜಾರ್ಜ್ ಫರ್ನಾಂಡಿಸ್ ರಕ್ಷಣಾ ಸಚಿವರಾಗಿದ್ರಲ್ಲ, ಆಗ ಅವರು ಸಿಯಾಚಿನ್ಗೆ ಮತ್ತು ಲದಾಖ್ ಗಡಿಗಳಿಗೆ ಭೇಟಿ ಕೊಟ್ಟು ಬಂದ ನಂತರ ಅಲ್ಲೊಂದು ಸರ್ವಋತು ರಸ್ತೆಯ ನಿರ್ಮಾಣದ ಅಗತ್ಯ ಇದೆ ಅಂತ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ. ಆಮೇಲೆ ಕೂಡ ಅಲ್ಲಿ ಏನೂ ಆಗಲಿಲ್ಲ. ಈಗ ಭಾರತ ಅಲ್ಲೊಂದು ರಸ್ತೆ ಹಾಗೂ ಒಂದು ಸೇತುವೆಯನ್ನು ನಿರ್ಮಾಣ ಮಾಡ್ತಾ ಇದೆ. ಚೀನಾದ ಕೆಂಗಣಿಗೆ ಅದು ಕೂಡ ಒಂದು ಕಾರಣ. ಅದಿರಲಿ, ಈ ಎಲ್ಲ ವಿಷಯಗಳಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, ಸರಿಯಾದ ತಯಾರಿಗಳಿಲ್ಲದೆ ಶತ್ರುವಿನ ಮೇಲೆ ನುಗ್ಗಿಬಿಡಬಾರ್ದು. ಬರೀ ಆವೇಶ ಸಾಕಾಗೋದಿಲ್ಲ, ಆಲೋಚನೆ ಹಾಗೂ ಅವಕಾಶ ಎರಡೂ ಕೂಡ ಬರಬೇಕು. ನಿಮಗೆ ಗೊತ್ತಿದೆ, 1971ರಲ್ಲಿ ಪಾಕಿಸ್ತಾನವನ್ನು ಒಡೆದು ಹಾಕೋದಕ್ಕೆ ನಿರ್ಧರಿಸಿದ್ದ ನಮ್ಮ ಪ್ರಧಾನಿ ಇಂದಿರಾ ಗಾಂಧಿ ಆ ಬಗ್ಗೆ ಸೈನ್ಯದ ಸಲಹೆಯನ್ನು ಕೇಳ್ತಾರೆ. ಆಗ
ಸ್ಯಾಮ್ ಮಾಣಿಕ್ ಶಾ ತಕ್ಷಣ ಬಂದೂಕುಗಳನ್ನು ಹೆಗಲಿಗೆ ಹಾಕ್ಕೊಂಡು ಸೇನೆಯನ್ನು ಬಾಂಗ್ಲಾದತ್ತ ಕಳುಹಿಸಿ ಬಿಡಲಿಲ್ಲ. ಬದಲಿಗೆ 6 ತಿಂಗಳ ಕಾಲಾವಕಾಶ ತಗೊಂಡ್ರು. ಡಿಸೆಂಬರಲ್ಲಿ ಯುದ್ಧ ಮಾಡಿದರೆ ಚೀನಾದ ಸೇನೆ ಪಾಕಿಸ್ತಾನಕ್ಕೆ ಸಹಾಯ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆ ಅಂದರೆ ಚಳಿ ಅವರನ್ನು ಹೊರಗೆ ಬಾರದ ಹಾಗೆ ಕಟ್ ಹಾಕತ್ತೆ ಅನ್ನೋದು ಮಾಣಿಕ್ ಶಾ ಅವರ ಯೋಜನೆಯಾಗಿತ್ತು. ಅವರು ಅಂದ್ಕೊಂಡ ಹಾಗೆ ಅವತ್ತು ನಡೆದ ಯುದ್ಧ ಬಾಂಗ್ಲಾದ ಉದಯಕ್ಕೆ ಕಾರಣವಾಯಿತು. ಪಾಕಿಸ್ತಾನಕ್ಕೆ ಯಾವತ್ತೂ ಮರೆಯಲಾಗದ ಪಾಠವನ್ನು ಕಲಿಸಿತ್ತು. ಅದನ್ನು ಯುದ್ಧತಂತ್ರ ಅಂತಾರೆ. ಈಗ ಕೂಡ ಆಗಬೇಕಾಗಿರೋದು ಅದೇ. ಸೂಕ್ತ ತಯಾರಿಗಳ ಜೊತೆಗೆ ಚೀನಾದ ತಂತ್ರಕ್ಕೆ ಪ್ರತಿತಂತ್ರವನ್ನು ರೂಪಿಸಿ ಡ್ರ್ಯಾಗನ್ಗೆ ಮಣ್ಣು ಮುಕ್ಕಿಸಬೇಕಿದೆ. ಹೀಗಾಗಿನೇ ಭಾರತ ಈಗ ಅದೇ ಕಾರ್ಯತಂತ್ರವನ್ನು ಅನುಸರಿಸ್ತಾ ಇದೆ. ಗಡಿಯಲ್ಲಿ ಸೇನೆಯನ್ನು ಹೆಚ್ಚು ಮಾಡ್ತಾ ಇದೆ. ವಾಯುಪಡೆ ನೌಕಾದಳಗಳನ್ನು ಸನ್ನದ್ಧಗೊಳಿಸಿದೆ. ಹೆಚ್ಚುವರಿ ಪಡೆಗಳು ಗಡಿಯುದ್ದಕ್ಕೂ ಬಂದು ನಿಂತಿವೆ. ಯುದ್ಧ ಆಗೋದೇ ಆದರೆ ಯಾವಾಗ ಮತ್ತು ಹೇಗೆ ಮಾಡಬೇಕು ಅನ್ನೋದು ನಮ್ಮ ಸೈನ್ಯಕ್ಕೆ ಚೆನ್ನಾಗಿ ಗೊತ್ತಿದೆ. ಅವರಿಗೆ ಬೇಕಾಗಿರೋದು ಸ್ವಾತಂತ್ರ್ಯ ಹಾಗೂ ಸಾಮಗ್ರಿಗಳು ಅಷ್ಟೇ. ಅದನ್ನು ಅವರಿಗೆ ಬಿಟ್ಟುಬಿಡೋಣ. ಈಗ ನಾವು ಗಲ್ವಾನ್ ವ್ಯಾಲಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಗೆಳೆಯರೇ, ಈ ಗಲ್ವಾನ್ ಪ್ರದೇಶಕ್ಕೆ ಈ ಹೆಸರು ಬರೋದಕ್ಕೆ ಕಾರಣ ಲಡಾಖ್ನ ಒಬ್ಬ ಯಾತ್ರಿಕ. ಅವರ ಹೆಸರು ಗುಲಾಮ್ ರಸೂಲ್ ಗಲ್ವಾನ್. ಅವತ್ತಿಗೆ ಈ ಪ್ರದೇಶದ ಹಾದಿಯನ್ನು ಅನ್ವೇಷಿಸಿದ್ದು ಇದೇ ಗಲ್ವಾನ್. ಆದ್ದರಿಂದ ಅಲ್ಲಿನ ನದಿ ಹಾಗೂ ಕಣಿವೆಗೆ ಅವರದ್ದೇ ಹೆಸರಿಡಲಾಯಿತು. ಅದು 1892ರ ಸಮಯ. ಅವತ್ತಿಗೆ ಮಧ್ಯ ಏಷ್ಯಾದ ಆಯಕಟ್ಟಿನ ಪ್ರದೇಶಗಳ ಮೇಲೆ ರಷ್ಯಾ ಸಾಮ್ರಾಜ್ಯ ಮತ್ತು ಬ್ರಿಟನ್ಗಳು ಕಣ್ಣಿಟ್ಟಿದ್ವು. ಆ ಆಯಕಟ್ಟಿನ ಸ್ಥಳಗಳಲ್ಲಿ ಆಫ್ಘಾನಿಸ್ತಾನ್, ಜಮ್ಮು ಕಾಶ್ಮೀರ್, ಲದಾಖ್ನಂಥ ಪ್ರದೇಶಗಳು ಸೇರಿಕೊಂಡಿದ್ವು. ಹೀಗಿರುವಾಗಲೇ ಬ್ರಿಟಿಷರು ಲದಾಖನ್ನು ಒತ್ತಾಯಪೂರ್ವಕವಾಗಿ ತಮ್ಮ ಹತೋಟಿಗೆ ತಗೊಂಡ್ರು. ಆ ನಂತರದಲ್ಲಿ ಅದು ಕಾಶ್ಮೀರದ ರಾಜನಾಗಿ ಗುರುತಿಸಿಕೊಂಡಿದ್ದ ಗುಲಾಬ್ ಸಿಂಗ್ನ ಆಡಳಿತಕ್ಕೆ ಒಳಪಡ್ತು. ಆ ರಾಜ ಬ್ರಿಟಿಷರ ಅಡಿಯಾಳಾಗಿದ್ದರಿಂದ ಬ್ರಿಟಿಷರಿಗೆ ಅಲ್ಲಿ ವಿಶೇಷ ಅಧಿಕಾರಗಳಿದ್ವು. ಸೊ ಆ ಅಧಿಕಾರವನ್ನು ಬಳಸಿಕೊಂಡ ಅವರು ಕಾರಾಕೋರಂ ಕಣಿವೆ ವ್ಯಾಪ್ತಿಯಲ್ಲಿ ಕೆಲ ಸಂಶೋಧನೆಗಳನ್ನು, ಸರ್ವೆಗಳನ್ನು ಕೈಗೊಂಡರು. ಇಂಥ ಸಂದರ್ಭದಲ್ಲಿ ಬ್ರಿಟಿಷ್ ಸೇನೆಯ ಒಂದು ತುಕಡಿ ಕಾರಾಕೋರಂ ಪ್ರದೇಶದಿಂದ ಲೇಹ್ ಕಡೆಗೆ ಹೊರಡುತ್ತೆ. ಆ ಸಂದರ್ಭದಲ್ಲಿ ಅಕ್ಸಾಯ್ಚಿನ್ ಪ್ರದೇಶದಲ್ಲಾದ ಹವಾಮಾನ ಬದಲಾವಣೆಯಿಂದ ಆ ತಂಡ ಅಲ್ಲಿ ದಾರಿ ತಪ್ಪಿತ್ತು. ಆ ಹಂತದಲ್ಲೇ ಹೊಸ ದಾರಿಯನ್ನು ಹುಡುಕೋದಿಕ್ಕೆ ಬಂದಿದ್ದು 14ರ ಹರೆಯದ ಹುಡುಗ ರಸೂಲ್ ಗಲ್ವಾನ್. ಗೆಳೆಯರೇ, ಗಲ್ವಾನ್ ಹುಟ್ಟಿದ್ದು ಬಡ ಕುಟುಂಬದಲ್ಲಿ. ಅವರನ್ನು ಬ್ರಿಟಿಷರು ಹಣ ಇಲ್ಲದೆ ದುಡಿಸ್ಕೊಳ್ತಾ ಇದ್ರು. ಹೀಗೆ ಕೆಲಸ ಮಾಡೋರನ್ನ ಬೇಗರ್ ಅಂತ ಗುರುತಿಸಲಾಗ್ತಾ ಇತ್ತು. ಇವರ ಮುಖ್ಯ ಕೆಲಸ ಏನು ಅಂದರೆ ವ್ಯಾಪಾರಿ ಮಾರ್ಗದಲ್ಲಿ ಸಂಚರಿಸುವ ಅಧಿಕೃತ ವ್ಯಾಪಾರಿಗಳಿಗೆ ಹಾಗೂ ಬ್ರಿಟಿಷ್ ಸೈನ್ಯಕ್ಕೆ ನೀರು, ಆಹಾರಗಳನ್ನು ಪೂರೈಸಬೇಕು ಹಾಗೂ ಅಗತ್ಯ ಇರುವಷ್ಟು ಜನರನ್ನು ಅವರ ಸೇವೆಗೆ ನಿಯೋಜಿಸಬೇಕು. ವಸ್ತುಗಳನ್ನು ಕೊಂಡೊಯ್ಯೋದಕ್ಕೆ ಪ್ರಾಣಿಗಳನ್ನು ಒದಗಿಸಿಕೊಡಬೇಕು. ಆ ವ್ಯಾಪಾರಸ್ಥರ ಜೊತೆಯಲ್ಲಿನ ಪ್ರಾಣಿಗಳಿಗೆ ಕೂಡ ಆಹಾರವನ್ನು ಒದಗಿಸಬೇಕು. ಇದರ ಜೊತೆಗೆ ಆ ವ್ಯಾಪಾರಿ ತಂಡಗಳು ದಾರಿ ತಪ್ಪದ ಹಾಗೆ ನೋಡ್ಕೋಬೇಕು. ಇದು ತೀರಾ ಅಪಾಯದ ಕೆಲಸ ಆಗಿತ್ತು. ಯಾಕೆ ಅಂದರೆ ಲೇಹ್ನಿಂದ ಚೀನಾದ ಕಾಶ್ಗರ್ವರೆಗೆ ಹೋಗಬೇಕು ಅಂದರೆ ಹಿಮಾಚ್ಛಾದಿತ ಪರ್ವತಗಳನ್ನು ದಾಟಿ ಹೋಗಬೇಕಿತ್ತು. ಹಿಮದ ಮೇಲಿನ ನಡಿಗೆ ಸುಲಭವಲ್ಲ. ಯಾವಾಗ ಬೇಕಿದ್ರೂ ಹಿಮಪಾತ ಆಗಬಹುದು, ದಾರಿಗಳು ಮುಚ್ಚೋಗಿರುತ್ತವೆ. ಇದರ ಜೊತೆಗೆ ಸ್ವಲ್ಪ ಯಾಮಾರಿದ್ರೂ ಕೂಡ ಫ್ರಾಸ್ಟ್ ಬೈಟ್ ಆಗಿ ಕೈಕಾಲುಗಳು, ಬೆರಳುಗಳು ಕೊಳೆತು ಉದುರಿ ಹೋಗುತ್ತವೆ. ಅಷ್ಟು ಭಯಾನಕ ಹಾದಿಯಲ್ಲಿ ಅತಿ ಕಷ್ಟದ ಕೆಲಸಕ್ಕೆ ಗಲ್ವಾನ್ ತನ್ನ 12ನೇ ವಯಸ್ಸಿಗೆ ಧುಮುಕಿದ್ದ. ಆ ಹುಡುಗ 14 ವರ್ಷದವನಾಗೋ ಹೊತ್ತಿಗೆ ಬ್ರಿಟಿಷರ ಸೈನ್ಯದೊಂದಿಗೆ ತಿರುಗೋದನ್ನು ರೂಢಿ ಮಾಡಿಕೊಂಡಿದ್ದ. ಪ್ರತಿ ಬಾರಿಯ ಓಡಾಟವೂ ಕೂಡ ಗಲ್ವಾನ್ಗೆ ಹೊಸ ಪಾಠಗಳನ್ನು ಕಲಿಸ್ತಾ ಇದ್ವು. ಆ ಹುಡುಗನಿಗೆ ಕಾರಾಕೋರಂ ಕಣಿವೆ, ಅಕ್ಸಾಯ್ಚಿನ್, ಕಾಶ್ಗರ್ ಪ್ರದೇಶಗಳು ಚಿರಪರಿಚಿತವಾಗಿದ್ವು. ಹೀಗಾಗಿನೇ ಗಲ್ವಾನ್ 1892ರಲ್ಲಿ ಲೇಹ್ ತಲುಪೋದಕ್ಕೆ ಹೊಸ ಮಾರ್ಗವನ್ನು ಹುಡುಕ್ತಾನೆ. ಆ ಮಾರ್ಗ ಒಂದು ನದಿಯ ಪಕ್ಕದಲ್ಲಿ ಹಾದು ಹೋಗ್ತಾ ಇತ್ತು. ಆ ದಾರಿಯಲ್ಲಿ ಬಂದ ಬ್ರಿಟಿಷ್ ಸೈನ್ಯ ಯಾವುದೇ ಅನಾಹುತಗಳಾಗದ ಹಾಗೆ ಸುರಕ್ಷಿತವಾಗಿ ಲೇಹ್ಗೆ ಬಂದು ತಲುಪಿಕೊಳ್ತು. ಆ ಹುಡುಗನ ಧೈರ್ಯವನ್ನು ಕಂಡ ಬ್ರಿಟಿಷ್ ಅಧಿಕಾರಿ ಚಾರ್ಲ್ ಮುರೆ ಅವತ್ತು ಆ ದಾರಿಯಲ್ಲಿ ಸಿಕ್ಕ ನದಿಗೆ ಆ ಹುಡುಗನ ಹೆಸರೇ ಇಟ್ಟು ಗುರುತಿಸಿದ. ಹಾಗಾಗಿನೇ ಆ ನದಿ ಗಲ್ವಾನ್ ನದಿ ಆಯಿತು. ಆ ನದಿಯ ದಂಡೆಯಲ್ಲಿದ್ದ ಕಣಿವೆಯನ್ನು ಗಲ್ವಾನ್ ಕಣಿವೆ ಅಂತ ಗುರುತಿಸಲಾಯಿತು. ಆ ದಾರಿ ಹಳೆಯ ಮಾರ್ಗಕ್ಕಿಂತ ಕಾಶ್ಗರ್ಗೆ ಹತ್ತಿರದ ಹಾದಿ ಕೂಡ ಆಗಿತ್ತು. ಹೀಗಾಗಿ ಗಲ್ವಾನ್ಗೆ ಬ್ರಿಟಿಷರ ಆಡಳಿತದಲ್ಲಿ ಉತ್ತಮ ನೌಕರಿನೂ ಸಿಕ್ತು. ಆತ ಕೆಲವೇ ದಿನಗಳಲ್ಲಿ ಆ ಭಾಗದ ಕ್ಯಾರವಾನ್ಗಳ ಉಸ್ತುವಾರಿಯಾಗುವವರೆಗೆ ಬೆಳೆದು ನಿಂತ. ಆ ನಂತರದಲ್ಲಿ ಬೆಲೆ ಬಾಳುವ ವಸ್ತುಗಳನ್ನು ಕೊಳ್ಳೋದು, ಮಾರೋದು, ಹೀಗೆ ಗಲ್ವಾನ್ ಬ್ರಿಟಿಷ್ ಅಧಿಕಾರಿಗಳ ನೆಚ್ಚಿನ ಪ್ರತಿನಿಧಿಯಾದ. ಹೀಗಿದ್ದ ಗಲ್ವಾನ್ ಸರ್ವೆಂಟ್ ಆಫ್ ದ ಸಾಹೇಬ್ ಅನ್ನೋ ಪುಸ್ತಕವನ್ನು ಕೂಡ ಬರೀತಾನೆ. ಆತನ ಜೀವನದ ಕೊನೆಯ ಸಮಯದಲ್ಲಿ ಗಲ್ವಾನ್ ಅಕಾಸಕಲ್ ಆಫ್ ಲಡಾಖ್ ಅಂದರೆ ಚೀಫ್ ನೇಟಿವ್ ಅಸಿಸ್ಟೆಂಟ್ ಆಫ್ ಬ್ರಿಟಿಷ್ ಜಾಯಿಂಟ್ ಕಮಿಷನರ್ ಅನ್ನೋ ಹುದ್ದೆಗೇರಿದ್ದ. ಆತ ಲಡಾಖ್ನಲ್ಲಿ ನಿರ್ವಹಿಸಿದ ಕಾರ್ಯಗಳಿಂದಾಗಿ ಇವತ್ತಿಗೂ ಕೂಡ ಗಲ್ವಾನ್ನ ಹೆಸರು ಅಲ್ಲಿ ಚಿರಪರಿಚಿತ.
ಸೊ ಗೆಳೆಯರೆ, ಇಲ್ಲಿ ಒಂದು ವಿಷಯ ಸ್ಪಷ್ಟ ಆಗುತ್ತೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋವರೆಗೆ ಈ ಗಲ್ವಾನ್ ಕಣಿವೆ, ಅಕ್ಸಾಯ್ ಚಿನ್ ಎಲ್ಲವೂ ಕಾಶ್ಮೀರದ ಭಾಗನೇ ಆಗಿತ್ತು. 1904ರಲ್ಲಿ ಬ್ರಿಟಿಷರು ಹಾಗೂ ಟಿಬೆಟ್ ನಡುವೆ ಆದ ಒಪ್ಪಂದಗಳ ಅನ್ವಯ ಅಕ್ಸಾಯ್ ಚಿನ್ ಕೂಡ ಭಾರತದ ಭಾಗವಾಯಿತು. ಅಲ್ಲದೆ ಈಗ ಪಾಕಿಸ್ತಾನ ಚೀನಾಗೆ ಬಿಟ್ಟುಕೊಟ್ಟಿದೆಯಲ್ಲ ಸಿಯಾಚಿನ್ ಮೇಲಿನ ಪ್ರದೇಶ, ಅದು ಕೂಡ ಭಾರತದ ಭಾಗನೇ ಆಗಿತ್ತು. ಆ ಪ್ರದೇಶಗಳು ಆಯಕಟ್ಟಿನ ಜಾಗಗಳಾಗಿದ್ದರಿಂದ ಅವುಗಳನ್ನು ಬ್ರಿಟಿಷರು ಉಳಿಸ್ಕೊಂಡಿದ್ರು. ಅಲ್ಲದೆ ಅದು ಬ್ರಿಟಿಷ್ ಭಾರತದ ರಷ್ಯಾ ಮತ್ತು ಚೀನಾ ನಡುವಿನ ಬಫರ್ ಝೋನ್ ಆಗಿ ಗುರುತಿಸ್ಕೊಳ್ತು. 1947ರ ನಂತರ ಕೂಡ ಈ ಅಕ್ಸಾಯ್ ಚಿನ್ ಭಾರತದ ಭಾಗ ಆಗಿತ್ತು. ಆದರೆ ಯಾವಾಗ ಚೀನಾ 1950ರಲ್ಲಿ ಟಿಬೆಟ್ಟನ್ನು ಆಕ್ರಮಿಸಿಕೊಳ್ತೋ ಅಲ್ಲಿಂದ ಈ ಪ್ರದೇಶದ ಬಗ್ಗೆ ಕಿತ್ತಾಟಗಳು ಶುರುವಾದವು. 1956ರಲ್ಲಿ ಚೀನಾ ಗಲ್ವಾನ್ ಪ್ರದೇಶವನ್ನು ತನ್ನದು ಅಂತ ಹೇಳ್ಕೊಳ್ತು. ಆ ನಂತರ 1959ರ ಹೊತ್ತಿಗೆ ಯಾವಾಗ ಟಿಬೆಟನ್ನು ಸಂಪೂರ್ಣವಾಗಿ ಚೀನಾ ಆಕ್ರಮಿಸಿಕೊಂಡು ಕೂತ್ಕೊಳ್ತೋ ಆ ನಂತರ ಗಲ್ವಾನ್ ಬಗೆಗಿನ ಖ್ಯಾತೆಯನ್ನು ಹೆಚ್ಚು ಮಾಡ್ತು. ಅದಾದ ಮೇಲೆ ಯುದ್ಧ ನಡೆದು ಇದೊಂದು ವಿವಾದಿತ ಪ್ರದೇಶವಾಗಿ ಗುರುತಿಸ್ಕೊಳ್ತು. ಇಷ್ಟಾದ ಮೇಲೆ ಕೂಡ ಆಕ್ಚುಯಲ್ ಲೈನ್ ಆಫ್ ಕಂಟ್ರೋಲ್ನ ಪಕ್ಕದಲ್ಲೇ ಇರೋ ಗಲ್ವಾನ್ ಭಾರತದ ಭಾಗವಾಗಿ ಉಳಿತು. ಈಗ ಕೂಡ ಇದು ಭಾರತದ ಭಾಗವಾಗಿಯೇ ಇದ್ರೂ ಕೂಡ ವಿವಾದಿತ ಪ್ರದೇಶ ಅನ್ನೋ ಕಾರಣಕ್ಕೆ ಅದನ್ನು ನೋ ಮ್ಯಾನ್ಸ್ ಏರಿಯಾ ಅಂತ ಗುರುತಿಸಲಾಗಿದೆ. ಅಂದರೆ ಈ ಪ್ರದೇಶದಲ್ಲಿ ಚೀನಾ ಹಾಗೂ ಭಾರತದ ಸೈನಿಕರು ಯಾರೂ ಇರೋ ಹಾಗಿಲ್ಲ. ಆದರೂ ಕೂಡ ಈಗ ಅಲ್ಲಿ ಟೆಂಟ್ ಹಾಕೋದ್ರ ಮೂಲಕ ಚೀನಾ ಕಿರಿಕ್ ಮಾಡ್ತಾ ಇದೆ. ಈ ಗಾಲ್ವಾನ್ ಕಣಿವೆಯ ಮೇಲ್ಭಾಗದಲ್ಲಿ ಚೀನಾ ಕುಳಿತುಕೊಳ್ಳೋದ್ರಿಂದ ಭಾರತಕ್ಕೆ ಯಾವತ್ತಿಗೂ ಅಪಾಯವೇ. ಹೀಗಾಗಿ ಗಾಲ್ವಾನ್ ಪ್ರದೇಶದ ಮೇಲಿನ ಹಿಡಿತವನ್ನು ಭಾರತ ಸಡಿಲಿಸಬಾರದು ಅಂತ ನಿವೃತ್ತ ಸೈನಿಕರಿಂದ ಹಿಡಿದು ಈ ಪ್ರದೇಶದ ಬಗ್ಗೆ ಅರಿವಿರುವ ಪ್ರತಿಯೊಬ್ಬರೂ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ಅವತ್ತು ಈ ಕಣಿವೆಯನ್ನು ಯಾರ ಹೆಸರಿಂದ ಗುರುತಿಸಿದ್ರೋ ಅದೇ ಗಲ್ವಾನ್ ಅವರ ಮಗ ಭಾರತದ ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರನ್ನು 1959ರಲ್ಲಿ ಚೀನಾದ ಸೈನಿಕರು ಅಕ್ಸಾಯ್ ಚಿನ್ನಲ್ಲಿ ಬಂಧಿಸ್ತಾರೆ. ಆ ನಂತರ ಯುದ್ಧ ಮುಗಿದ ಮೇಲೆ ಅವರನ್ನು ಬಿಡುಗಡೆ ಮಾಡಲಾಯಿತು. ಗೆಳೆಯರೇ, ಇವತ್ತಿಗೂ ಕೂಡ ಆ ಕುಟುಂಬ ಲಡಾಖಲ್ಲೇ ಇದೆ. ಚೀನಾ ಈಗ ಅನುಸರಿಸುತ್ತಿರೋ ನೀತಿಯ ಬಗ್ಗೆ ಅವರಿಗೆ ಸಾಕಷ್ಟು ವಿರೋಧನೂ ಇದೆ. ಗಲ್ವಾನ್ ಕಣಿವೆ ಭಾರತದ ಭೂಮಿ, ಅದನ್ನು ಚೀನಾಕ್ಕೆ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಬಾರದು ಅಂತ ಆ ಕುಟುಂಬ ಗಟ್ಟಿ ದನಿಯಲ್ಲಿ ಹೇಳ್ತಾ ಇದೆ. ಸ್ನೇಹಿತರೆ, ಇದು ಗಲ್ವಾನ್ ಕಣಿವೆಯ ಬಗೆಗಿನ ಚಿಕ್ಕ ಪರಿಚಯ. ಈ ಕಣಿವೆ ಭಾರತದ ಪಾಲಿಗೆ ಅತಿ ಮುಖ್ಯವಾದ ಪ್ರದೇಶ. ಈ ಪ್ರದೇಶದ ಹಿಡಿತ ನಮ್ಮ ಕೈಯಲ್ಲಿದ್ದರೆ ಚೀನಾದ ಸೈನಿಕರ ಆಟ ಕಡಿಮೆ ಆಗುತ್ತೆ. ಈ ವಿಷಯ ಗೊತ್ತಿರೋದ್ರಿಂದಲೇ ಚೀನಾ ಈಗ ಗಲ್ವಾನ್ ಮೇಲೆ ಹಿಡಿತ ಸಾಧಿಸೋದಕ್ಕೆ ಮುಂದಾಗಿರೋದು. ಆದರೆ ಅದಕ್ಕೆ ಭಾರತೀಯ ಪಡೆಗಳು ಅವಕಾಶ ಕೊಡ್ತಿಲ್ಲ. ಇಂಥದ್ದೇ ಪ್ರಯತ್ನದಲ್ಲಿ ನಾವು ನಮ್ಮ 20 ಮಂದಿ ವೀರ ಯೋಧರನ್ನು ಕಳ್ಕೋಬೇಕಾಯಿತು. ಈಗ ಇದೇ ಗಲ್ವಾನ್ ಪ್ರದೇಶದ ಮೇಲಿನ ಹಿಡಿತಕ್ಕಾಗಿ ಮತ್ತೊಂದು ಸಂಘರ್ಷ ನಡೆದರೆ ಆಶ್ಚರ್ಯ ಪಡಬೇಕಿಲ್ಲ. ನಾನಿದನ್ನೇ ಚೀನಾದ ಕುತಂತ್ರ ಅಂತ ಹೇಳೋದು. ಮೊದಲಿಗೆ ಪಾಂಗಾಂಗ್ ಸರೋವರದ ಬಳಿ ಕಿರಿಕ್ ಮಾಡಿದ್ದ ಚೀನಾ ಎಲ್ಲರ ಗಮನವನ್ನು ಆ ಕಡೆ ತಿರುಗಿಸಿತ್ತು. ಆದರೆ ಈ ಬಾರಿ ಅವರು ಇಟ್ಟುಕೊಂಡಿರೋ ಗುರಿ ಗಲ್ವಾನ್ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಸೊ ಅವರ ಯುದ್ಧ ನೀತಿಗಳೇನು ಭಾರತಕ್ಕೆ ಹೊಸದಲ್ಲ. ಹೀಗಾಗಿ ನಮ್ಮ ಪಡೆಗಳು ಈ ಬಾರಿ ಎಲ್ಲದಕ್ಕೂ ಸಿದ್ಧವಾಗಿ ನಿಂತಿವೆ. ಗೆಳೆಯರೇ, ಇದು ಗಲ್ವಾನ್ನ ವಿಚಾರ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.